ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಕನ್ನಡ ಯೂಟ್ಯೂಬ್ ಚಾನೆಲ್. ನಾವು ಇವತ್ತು ಹೋಗ್ತಾ ಇರೋದು ಇಡೀ ಭಾರತ ದೇಶದಲ್ಲಿ ದೇವಾಲಯಕ್ಕೆ ಮಹಿಳೆಯರನ್ನು ಸಂಪೂರ್ಣ ಪ್ರವೇಶ ನಿಷೇಧಗೊಳಿಸಿರುವ ದೇವಾಲಯ. ಹೌದು, ಈ ದೇವಾಲಯಕ್ಕೆ ಇದುವರೆಗೂ ಮಹಿಳೆಯರ ಪ್ರವೇಶ ನಿಷೇಧಗೊಳಿಸಿದೆ. ತಮಿಳುನಾಡು ಮತ್ತು ಕರ್ನಾಟಕದ ಗಡಿಯಲ್ಲಿರುವ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯವು ಭಾರತದ ಗಮನಾರ್ಹ ದೇವಾಲಯಗಳಲ್ಲಿ ಒಂದಾಗಿದೆ. ಇಲ್ಲಿಗೆ ಮಹಿಳೆಯರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಈ ದೇವಾಲಯವು ಮೈಸೂರಿನಿಂದ ಸುಮಾರು 98 ಕಿಲೋಮೀಟರ್ ದೂರದಲ್ಲಿದೆ ಮತ್ತು ತಮಿಳುನಾಡಿಗೆ ಸೇರಿದ್ದರೂ ಕರ್ನಾಟಕದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಗೆ ಭೇಟಿ ನೀಡುತ್ತಾರೆ. ದೇವಾಲಯವು ಸತ್ಯಮಂಗಲ ಕಾಡಿಗೆ ಹೊಂದಿಕೊಂಡಿರುವುದರಿಂದ ಸಂಜೆ 6 ಗಂಟೆಯ ನಂತರ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಭಕ್ತರ ಅನುಕೂಲಕ್ಕಾಗಿ ತಮಿಳುನಾಡು ಸರ್ಕಾರವು ಚೆಕ್ಪೋಸ್ಟ್ನ ಹೊರಗೆ ಉಳಿದುಕೊಳ್ಳಲು ಮತ್ತು ಪ್ರಸಾದವನ್ನು ತಯಾರಿಸಲು ವ್ಯವಸ್ಥೆ ಮಾಡಿದೆ. ಇಲ್ಲಿ ಮಹಿಳೆಯರ ಪ್ರವೇಶಕ್ಕೆ ನಿಷೇಧವಿರಲು ಹಲವು ಕಾರಣಗಳಿವೆ. ಅವುಗಳಲ್ಲಿ ಕೆಲವು: ಸುಮಾರು 500 ವರ್ಷಗಳ ಹಿಂದೆ ಇಲ್ಲಿಗೆ ಭೇಟಿ ನೀಡಿದ ಗಾಣಗಿತ್ತಿ ಮಹಿಳೆಯೊಬ್ಬರು ಕಲ್ಲಾದರು ಎಂಬುದು ಪ್ರಚಲಿತದಲ್ಲಿದೆ. ಕೊಂಗಳ್ಳಿ ಬೆಟ್ಟ ಪ್ರದೇಶವು ತಮಿಳುನಾಡು ಅರಣ್ಯ ಸಂರಕ್ಷಣಾ ವಲಯಕ್ಕೆ ಸೇರಿರುವುದರಿಂದ ಇಲ್ಲಿ ಹುಲಿ, ಕರಡಿ, ಕಾಡಾನೆ ಸೇರಿದಂತೆ ಹಲವು ಪ್ರಾಣಿಗಳು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ರಾತ್ರಿ 6 ಗಂಟೆಯ ನಂತರ ಪ್ರವೇಶ ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ದೇವಾಲಯವು ತನ್ನ ವಿಶಿಷ್ಟ ಆಚರಣೆಗಳು ಮತ್ತು ಪ್ರಾಕೃತಿಕ ಸೌಂದರ್ಯದಿಂದಾಗಿ ಪ್ರಸಿದ್ಧವಾಗಿದೆ. ಈಗ ನಾವು ಇಲ್ಲೇ ಉಳಿದುಕೊಳ್ಳುವ ಸಂದರ್ಭ ಎದುರಾಗಿದೆ. ದಯಮಾಡಿ ರಾತ್ರಿ ವೇಳೆಯಲ್ಲಿ ಯಾರೂ ಬರಬೇಡಿ, ಇಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಇರುವುದಿಲ್ಲ. ಎಲ್ಲರಿಗೂ ಶುಭೋದಯ ಸ್ನೇಹಿತರೆ. ಈಗ ನಾವು ಶ್ರೀ ಕೊಂಗಳ್ಳಿ ಮಲ್ಲಿಕಾರ್ಜುನನ ದರ್ಶನ ಮಾಡಲು ಹೊರಟಿದ್ದೇವೆ. ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಒನ್ ಮೋರ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ತಮಿಳ್ನಾಡಲ್ಲಿ. ಸೊ ಔಟ್ ಆಫ್ ಸ್ಟೇಟ್ ಮೊದಲ ಬ್ಲಾಗ್ ಅಂತಲೇ ಹೇಳ್ಬೋದು. ಸೊ ತಮಿಳ್ನಾಡು ಬಾರ್ಡ್ರಲ್ಲಿ ಇರುವಂಥ ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋ ಒಂದು ದೇವಾಲಯಕ್ಕೆ ಬಂದಿದ್ದೀನಿ. ಇಲ್ಲಿ ವಿಶೇಷನ ಏನಪ್ಪ ಅಂತಂದರೆ, ಇಲ್ಲಿಗೆ ಹೆಣ್ಣು ಮಕ್ಕಳ ಪ್ರವೇಶ ಇಲ್ಲ. ಇಡೀ ದೇಶದಲ್ಲಿ ಹೆಣ್ಣುಮಕ್ಳು ಪ್ರವೇಶ ಇಲ್ಲದೆ ಇರೋಂಥದ್ದು ಒಂದು ಶಬರಿಮಲೆಗೆ ಬಿಟ್ಟರೆ ಇಲ್ಲಿಗೆ. ಶಬರಿಮಲೆಗೆ ಕೊನೆ ಪಕ್ಷ ವಯಸ್ಸಾದವರು ಮತ್ತು ಚಿಕ್ಕ ಮಕ್ಕಳು, ಸೊ ಅವರೆಲ್ಲ ಪ್ರವೇಶನ ಪಡಿಬೋದು. ಬಟ್ ಇಲ್ಲಿ ಯಾವುದೇ ಹೆಣ್ಣು ಕೂಡ ಇಲ್ಲಿ ಪ್ರವೇಶ ಇಲ್ಲ. ವಯಸ್ಸಾದವರಾಗಲಿ, ಸಣ್ಣ ಮಕ್ಕಳಾಗಲಿ, ಯಾರು ಪೂರ್ತಿ ನಿರ್ಬಂಧನೆ ಹೆಣ್ಮಕ್ಳಿಗೆ. ಕೊಂಗಳ್ಳಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ ಬನ್ನಿ. ಇದು ಇರೋದು ನಮಗೆ ತಮಿಳ್ನಾಡಲ್ಲಿ. ಬಟ್ ಇಲ್ಲಿಗೆ ಕರ್ನಾಟಕದ ಭಕ್ತಾದಿಗಳು ತುಂಬ ಹೆಚ್ಚು. ಚಾಮರಾಜನಗರ, ಮೈಸೂರು, ಮಂಡ್ಯ ಭಾಗದಿಂದ ತುಂಬ ಭಕ್ತಾದಿಗಳು ಬರ್ತಾರೆ ಇಲ್ಲಿಗೆ. ಸೊ ಬನ್ನಿ, ಹಾಗೆ ಒಳಗಡೆ ಯಾವ ಥರ ಇದೆ ದೇವಾಲಯ ಅಂತ ನೋಡ್ಕೊಂಡು ಬರೋಣ. ಆ್ಯಕ್ಚುಲಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅನ್ನೋರು ತಪಗೈದು ಇಲ್ಲೇ ಜೀವಂತ ಸಮಾಧಿ ಆಗಿರೋದು ಅಂತ ಹೇಳ್ತಾರೆ. ಸೊ ನೋಡಿ, ಇದು ದೇವಾಲಯದ ಗರ್ಭಗುಡಿ ಇದು. ಸೊ ಈ ಗರ್ಭಗುಡಿ ಹತ್ರ ಅವರು ಗವಿ ಇದೆ. ಆ ಗವಿಗೆ ಒಂದು ಬಂಡೆನ ಅಡ್ಡಲಾಗಿ ಇಟ್ಟಿದ್ದಾರೆ. ಅವರು ಒಳಗಡೆ ಈಗಲೂ ಕೂಡ ತಪಸ್ ಮಾಡ್ತಾ ಇದ್ದಾರೆ, ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳಿ. ಆ್ಯಕ್ಚುಲಿ ಇವರು ಮಹದೇಶ್ವರ ಸ್ವಾಮಿಯ ಸಮಕಾಲೀನರು ಅಂತಲೂ ಕೂಡ ಹೇಳ್ತಾರೆ. ಸೊ ನೋಡಿ, ಗವಿ ಇರೋದಿಲ್ಲ, ಬಸವ ಇದೆಯಲ್ಲ, ಸೊ ಅಲ್ಲಿ ಗವಿ ಇದೆ. ಅಲ್ಲಿಗೊಂದು ಬಂಡೆನ ಎಳೆದು ಮುಚ್ಚಿದ್ದಾರೆ. ಸೊ ಒಳಗಡೆ ಒಂದು ಲಿಂಗು ಉದ್ಭವ ಆಗಿದೆ. ಆ ಉದ್ಭವ ಲಿಂಗಕ್ಕೆ ಪೂಜೆ ಆಗುತ್ತೆ. ಗವಿಗೆ ಬಂಡೆ ಎಳೆದಿರೋಂಥದ್ದು ಒಳಗಡೆ ಕೂಡ ಗರ್ಭಗುಡಿಲಿ ನಾವು ನೋಡ್ಬೋದು. ಬನ್ನಿ ನೋಡ್ಕೊಂಡು ಬರೋಣ.
ಸರ್ ಬರ ಈಗ 10,000 ಮೂಟೆ ಬರ್ಬೇಕಂತ 12 ಲೋಡಿಂಗ್ 10,000 ಮೂಟೆ 12 ಲೋಡಿಂಗ್ ಈ ಸರಿ ಬನ್ನಿ ಅಂಗಡಿ ಮಾಡ್ಕೊಂಡು ಬನ್ನಿ ಏಳ್ಮಲೆ 77 ಮಲೆ ನಮ್ಮ ಮುದ್ದು ಮಾದ ಉಗೆ ಅನ್ರಪ್ಪ ಮಲ್ಲಿಕಾರ್ಜುನ ಉಗೆ ಅನ್ರಪ್ಪ ನಮ್ಮ ಎತ್ತಗಡಿ ಬಟ್ಟಪ್ಪನ ಒಂದು ಉಗೆ ಅನ್ರಪ್ಪ ಆಂಜನೇಯ ಸ್ವಾಮಿ ಉಗೆ ಅನ್ರಪ್ಪ ಜಯ ಮಾಯ್ಕರ ಜಯ ಮಸ್ಪಲೆ Hey,